ಈ ವಿಡಿಯೋ ಕೊನೆವರೆಗೂ ನೋಡಿ. ಹೌ ಟು ಬಿಕಮ್ ಸ್ಲಿಮ್. ಒಂದ್ ವಾರದಲ್ಲೇ ಸಣ್ಣ ಮಾಡೋ ಟಿಪ್ಸ್ ನ ವೇದಾಂತ್ ನರ್ಸಿಂಗ್ ಟೀಚಿಂಗ್ಸ್ ಹೇಳುತ್ತೆ. ಡಯಟ್ ಟಿಪ್ಸ್. ಡಯಟ್ ಏನ್ ಮಾಡ್ಬೋದು ಅಂದ್ರೆ, ಕೆಲವ್ರು ಅನ್ಕಂತಾರೆ ಊಟ ಬಿಟ್ರೆ ಸಣ್ಣ ಆಗ್ತಾರೆ. ಡಯಟ್ ಅಂದ್ರೆ ಊಟ ತ್ಯಜಿಸೋದಲ್ಲ. ಊಟನ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬಿಡಿ. ಆಮೇಲೆ ಊಟನ ಯಾವ್ದೇ ಕಾರಣಕ್ಕೂ ನಿಲ್ಲಿಸಬಾರ್ದು. 3 ಹೊತ್ತುನು ಹೊಟ್ಟೆ ತುಂಬಾ ತಿನ್ಬೇಕು. ಆದ್ರೆ ಏನೇನ್ ತಿನ್ಬೇಕು ಅಂದ್ರೆ, ಫಸ್ಟ್ ಒನ್ ಸ್ವೀಟ್, ಜಾಮೂನು, ಬೇಕರಿ ಐಟಮ್ಸ್, ಬರ್ಗರ್, ಚಿಕನ್, ಲಾಲಿಪಾಪ್, ನಾನ್ ವೆಜ್ ಅವ್ರಿಗೆ ಇದನ್ನೆಲ್ಲ ತಿನ್ಬೇಡಿ. ಅವಾಯ್ಡ್ ಮಾಡಿ. ಇಲ್ಲಾಂದ್ರೆ ನಿಲ್ಸೇ ಬಿಟ್ರೆ ಇನ್ನೂ ಒಳ್ಳೇದು. ನೆಕ್ಸ್ಟ್ ಜಾಸ್ತಿ ಪ್ರೋಟೀನ್ ಐಟಮ್ಸ್ ತಿನ್ನಿ. ಮೊಳಕೆ ಕಾಳು, ಸೊಪ್ಪು, ತರಕಾರಿ ಇದೆಲ್ಲ ತಿಂತಾ ಇದ್ರೆ ಹಸುವನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಹೆಚ್ಚು ತರಕಾರಿ, ಹೆಚ್ಚು ಹಣ್ಣುಗಳನ್ನ ರೂಢಿಸ್ಕೊಳ್ಳಿ. ಈಗಿನ ಕಾಲದ್ದು ಹೇಳ್ಬೇಕಾಗಿಲ್ಲಪ್ಪ. ತರಕಾರಿ ಹಾಕಿದ್ರೆ ತರಕಾರಿ ಸೈಡ್ಗೆ ಹಾಕ್ಬಿಡೋದು, ಸಾಂಬಾರ್ ಮಾತ್ರ ತಿನ್ನೋದು. ಫ್ರೂಟ್ಸ್ ತಿಂತಾರೆ, ಫ್ರೂಟ್ಸ್ ಎಲ್ಲಾ ತಿಂತಾರೆ, ಆದ್ರೆ ತರಕಾರಿ ತಿನ್ನೋದನ್ನ ರೂಢಿ ಮಾಡ್ಕೊಬೇಕು. ರಾತ್ರಿ ಊಟ ಆದಷ್ಟು ಬೇಗ ಮಾಡಿ. 7 ಗಂಟೆಯಿಂದ 7:30 ಒಳಗಡೆಗೆ ರಾತ್ರಿ ಊಟ ಮುಗಿಸ್ಬೇಕು. ಮೇನ್ ಟಿಪ್ಸ್ ಇದನ್ನ ಕೇಳಿ. ಏನಂದ್ರೆ, ಡಯಟ್ ಟಿಪ್ಸ್ ಅಲ್ಲಿ ಬೆಳಿಗ್ಗೆ ಜಾಸ್ತಿ ತಿನ್ಬೇಕು, ಮಧ್ಯಾಹ್ನ ಲೈಟ್ ಆಗಿ ಸ್ವಲ್ಪ ಮೀಡಿಯಂ, ನೈಟ್ ಲೈಟ್ ಆಗಿ ಫುಲ್ ಕಡಿಮೆ ತಿನ್ಬೇಕು. ಬೆಳಿಗ್ಗೆ ಜಾಸ್ತಿ, ಮಧ್ಯಾಹ್ನ ಅದಕ್ಕಿಂತ ಸ್ವಲ್ಪ ಕಡಿಮೆ, ನೈಟ್ ಫುಲ್ಲು ಕಡಿಮೆ. ಇದಿಷ್ಟು ಡಯಟ್ ಟಿಪ್ಸ್. ನಾನು ಹೇಳಿರೋ ಇಷ್ಟು ಟಿಪ್ಸ್ ನ ಫಾಲೋ ಮಾಡಿ ಡೆಫಿನೆಟ್ ಆಗಿ 1 ವಾರದಲ್ಲಿ ಸ್ಲಿಮ್ ಆಗಿ ಆಗ್ತೀರಾ, ಸಣ್ಣ ಆಗಿ ಆಗ್ತೀರಾ. ನೋಡಿದ್ರಲ್ಲ, ಇದಿಷ್ಟು 1 ವಾರದಲ್ಲಿ ಯಾವ ರೀತಿ ಸ್ಲಿಮ್ ಆಗ್ಬೋದು ಅಂತ ಹೇಳಿದೀನಿ. ಈ ತರ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ. ಈ ತರ ಮತ್ತಷ್ಟು ವಿಡಿಯೋಗಳು, ಏನಾದ್ರು ಹೊಸ ವಿಡಿಯೋಗಳು ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಹೊಸ ವಿಡಿಯೋಗಳನ್ನ ಮಾಡ್ತೀನಿ.